ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭೋಜನವನ್ನು ಮಾಡಿದ ಮೇಲೆ ಈ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ಶುದ್ಧವಾಗಿ ಕೈಯನ್ನು, ಕಾಲನ್ನು, ಬಾಯನ್ನು ಎಲ್ಲವನ್ನು ಕೂಡ ತೊಳೆದುಕೊಂಡು ಬಂದು ಆಚಮನವನ್ನು ಮಾಡಬೇಕು. ಆಚಮನವನ್ನು ಮಾಡಿ ನಂತರ ಓಂ ನಮೋ ನಾರಾಯಣಾಯ ಅಂತ ಹೇಳಿ ದೇವರ ಸ್ಮರಣೆಯನ್ನು ಮಾಡ್ತಾ ನಮ್ಮ ಹೊಟ್ಟೆಯ ಎಡಭಾಗವನ್ನು ಮುಟ್ಟಿ ದೇವರ ಸ್ಮರಣೆ ಮಾಡಬೇಕು. ಅದಾದ ಮೇಲೆ ಇದಮನ್ನಂ ಪವಿತ್ರಂ ಸ್ಯಾತ್ ಪಾನೀಯಂ ಚಾತಿಪಾವನಂ ಭುಕ್ತ ಪೀತ ವಿಶುದ್ಧ್ಯರ್ಥಂ ಅರೇಹ್ ಪಾದೋದಕಂ ಪಿಬೇತ್ ಅಂತ ಹೇಳಿ ತೀರ್ಥವನ್ನು ತೆಗೆದುಕೋಬೇಕು. ಅದಾದ ಮೇಲೆ ಆ ನಮ್ಮ ಹೆಬ್ಬೆಟ್ಟಿನ ಅಗ್ರಭಾಗದಿಂದ ತೀರ್ಥವನ್ನು ಸ್ಪರ್ಶವನ್ನು ಮಾಡಿ ಆ ತೀರ್ಥವನ್ನು ನಮ್ಮ ಕಣ್ಣಿನ ಮೇಲೆ ಹಾಕೋಬೇಕು. ಹೀಗೆ ಹಾಕೊಳ್ಳೋದ್ರಿಂದ ನೇತ್ರ ರೋಗವಾಗಲಿ ಏನೇ ದೋಷಗಳಿದ್ರೂ ಕೂಡ ಅದು ಪರಿಹಾರವಾಗುತ್ತದೆ. ಹೇಳ್ತಾರೆ ಅದನ್ನು, ಶರ್ಯಾತಿಂಚ ಸುಕನ್ಯಾಂಚ ಚವನಂ ಚೇಂದ್ರಮಶ್ವಿನೌ ಭೋಜನಾಂತೆ ಸ್ಮರನ್ ಅಕ್ಷ್ಣೋಹೋ ಅಂಗುಷ್ಟಾಗ್ರಾಂಬು ನಿಕ್ಷಿಪೇತ್ ಅಂತ ಹೇಳಿ ಆ ಶರ್ಯಾತಿ ಮಹಾರಾಜ, ಸುಕನ್ಯಾ, ಚವನ ಋಷಿಗಳು, ಇಂದ್ರ, ಅಶ್ವಿನಿ ದೇವತೆಗಳು ಇವರನ್ನು ಭೋಜನ ನಂತರದಲ್ಲಿ ಸ್ಮರಣೆಯನ್ನು ಮಾಡಿ ಹೀಗೆ ಆ ನೀರನ್ನು ಕಣ್ಣಿಗೆ ಹಾಕ್ಕೊಳ್ಳೋದ್ರಿಂದ ನೇತ್ರರೋಗಾದಿಗಳೆಲ್ಲವೂ ಕೂಡ ಪರಿಹಾರವಾಗ್ತದೆ. ಇದಾದ ಮೇಲೆ ಮತ್ತೆ ತುಳಸಿ ದಳವನ್ನು, ದೇವರಿಗೆ ಅರ್ಪಿತವಾದಂಥ ತುಳಸಿಯನ್ನು ನಾವು ಸ್ವೀಕಾರವನ್ನು ಮಾಡಬೇಕು. ಭೋಜನಾನಂತರಂ ವಿಷ್ಣೋ ಅರ್ಪಿತಂ ತುಳಸೀದಲಂ ಭಕ್ಷಣಾತ್ ಪಾಪ ನಿರ್ಮುಕ್ತ ಚಾಂದ್ರಾಯಣ ಶತಾಧಿಕಂ. ನೋಡಿ, ಹೀಗೆ ತುಳಸಿ ದಳವನ್ನು, ಹರಿಗೆ ಅರ್ಪಿತವಾದಂಥ ತುಳಸಿ ದಳವನ್ನು ಸ್ವೀಕಾರ ಮಾಡುವುದರಿಂದ ಎಲ್ಲ ಪಾಪಗಳೂ ಕೂಡ ಪರಿಹಾರವಾಗಿ 100 ಚಾಂದ್ರಾಯಣ ವ್ರತವನ್ನು ಮಾಡಿದಂತಹ ಪುಣ್ಯ ಪ್ರಾಪ್ತಿಯಾಗ್ತದೆ. ಭೋಜನ ನಂತರದಲ್ಲಿ ಈ ಕೆಲವು ಆಚರಣೆಗಳನ್ನು ಮಾಡುವುದರಿಂದ ಇಷ್ಟು ಫಲವನ್ನು ಹೇಳಿರೋದ್ರಿಂದ ಅವುಗಳನ್ನು ಪಾಲನೆಯನ್ನು ಮಾಡ್ತಾ ಪುಣ್ಯ ಸಂಪಾದನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.